शिवाजी महाराज जन्माला आले आणि औरंगजेबाचा जन्म गुजरातमध्ये झाला. गुजरातमध्ये जिथे मोदी जन्माला आले, जिथे औरंगजेब जन्माला आला, जिथे औरंगजेब जन्माला आला. नकली शिवसेना वाले मुझे जिंदा गाड़वे की बात कर रहे हैं, जिंदा गाड़वे की बात कर रहे हैं. ನಮಸ್ಕಾರ, ಫಸ್ಟ್ ಟ್ಯೂಬ್ ನ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇಂದಿನ ರಾಜಕೀಯ ಜಗತ್ತಿನಲ್ಲಿ ನಾವು ಎದುರಾಳಿಗಳನ್ನ ವಿರೋಧಿಸುವುದನ್ನು ನೋಡ್ತಾ ಇದ್ದೀವಿ, ಟೀಕಿಸುವುದನ್ನು ಕೂಡ ನೋಡಿದ್ದೀವಿ. ಆದ್ರೆ ವೈಯಕ್ತಿಕ ದ್ವೇಷ ಮತ್ತು ರಾಜಕೀಯ ವೈಷಮ್ಯದ ಗೋಡೆಗಳನ್ನ ಮೀರಿದ ನಿಷ್ಕಲ್ಮಶ ಮಾನವೀಯತೆ ಕಥೆಯನ್ನ ಕೇಳಿದ್ದೀರಾ? ಕೇವಲ ಒಂದು ವರ್ಷದ ಹಿಂದೆ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರನ್ನ ಸಮಾಧಿ ಮಾಡುವುದಾಗಿ ಆಣೆ ಇಟ್ಟಿದ್ದಂತಹ ಒಬ್ಬ ಪ್ರಮುಖ ರಾಜಕೀಯ ನಾಯಕ ಇವತ್ತು ತೀವ್ರ ಅನಾರೋಗ್ಯದಿಂದ ಆಸ್ಪತ್ರೆಯಲ್ಲಿದ್ದಾನೆ. ಆದ್ರೆ ಕಾಲದ ಆಟ ನೋಡಿ, ಯಾರನ್ನು ಸಮಾಧಿ ಮಾಡಲು ಹೊರಟಿದ್ದಾರೋ ಅಂತಹ ಪ್ರಧಾನಿ ಮೋದಿಜಿ ಅವರೇ ಆ ನಾಯಕ ಸಂಕಷ್ಟದ ಸಮಯದಲ್ಲಿ ಕೇವಲ 4 ಗಂಟೆಗಳ ಒಳಗೆ ಮಿಡಿದು ನಿಂತಿದ್ದಾರೆ. ಇದು ರಾಜಕೀಯ ವಾತಾವರಣದಲ್ಲಿ ಇಂತಹ ಘಟನೆ ಒಂದು ಅಪರೂಪದ ಪಾಠವನ್ನ ಕಳಿಸ್ತಾ ಇದೆ. ಅಷ್ಟಕ್ಕೂ ಆ ವ್ಯಕ್ತಿ ಯಾರು ಅಂತೀರಾ? ಆತನೇ ಸಂಜಯ್ ರಾವತ್. ಪ್ರಧಾನಿ ಮೋದಿ ಅವರನ್ನ ಔರಂಗಜೇಬ್ಗೆ ಹೋಲಿಸಿ ಸಮಾಧಿ ಮಾಡುವ ಮಾತನ್ನ ಆಡಿದ್ದು ಯಾಕುತ್ತಾ? ಅಂತಹ ವಿವಾದಾತ್ಮಕ ಹೇಳಿಕೆ ನೀಡಿದ ನಾಯಕನಿಗೆ ಕೇವಲ 4 ಗಂಟೆಗಳಲ್ಲಿ ಪ್ರಧಾನಿ ನರೇಂದ್ರ ಮೋದಿ ಅವರು ಯಾಕೆ ಪ್ರತಿಕ್ರಿಯೆಯನ್ನ ನೀಡಿದ್ರು? ಗಾಂಧಿ ಕುಟುಂಬ ಮತ್ತು ಸ್ವತಃ ಸಂಜಯ್ ರಾವತ್ಗಾಗಿ ನಿಂತಿದ್ದಂತಹ ಶಿವಸೇನೆಯವರ ಪ್ರತಿಕ್ರಿಯೆ ಹೇಗಿತ್ತು? ನಿಜವಾದ ಕಷ್ಟದ ಸಮಯದಲ್ಲಿ ಪಕ್ಷದ ಬೆಂಬಲ ಸಿಕ್ಕಿಲ್ಲ ಯಾಕೆ? ತನ್ನನ್ನ ಸಮಾಧಿ ಮಾಡ್ತೀನಿ ಅಂತ ಹೇಳಿದಂತಹ ವ್ಯಕ್ತಿಯ ಸಂಕಷ್ಟ ಸಮಯದಲ್ಲಿ ಪ್ರಧಾನಿ ಮೋದಿ ಅವರ ಹೃದಯ ಮಿಡಿದಿದ್ದು ಅವರ ಜೊತೆಗಿರಬೇಕಾಗಿದ್ದಂತಹ ಕಾಂಗ್ರೆಸ್ ನಾಯಕರು ಅವರ ಜೊತೆ ಇಲ್ಲ ಯಾಕೆ? ಈ ಘಟನೆಯು ರಾಜಕೀಯ ದ್ವೇಷ ಮತ್ತು ಸ್ವಾರ್ಥದ ನಡುವೆ ಅಡಗಿರುವಂತಹ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಎಂಬಂತಹ ಮಂತ್ರದ ನಿಜವಾದ ಅರ್ಥವನ್ನ ನಮ್ಮ ಕಣ್ಮುಂದೆ ತಂದಿದೆ. ಹಾಗಾದ್ರೆ ಬನ್ನಿ, ಸಂಪೂರ್ಣ ನಾಟಕೀಯ ಬೆಳವಣಿಗೆಯನ್ನ ಘಟನಾವಳಿಗಳ ಕಾಲಕ್ರಮದೊಂದಿಗೆ ರಾಜಕೀಯ ಆಳದ ವಿಶ್ಲೇಷಣೆಯೊಂದಿಗೆ ವಿವರವಾಗಿ ನೋಡೋಣ. ಆದ್ರೆ ಅದಕ್ಕೂ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಶತ್ರು ಅಂತ ಗೊತ್ತಿದ್ರು ಕೂಡ ಅವರನ್ನ ಅಪ್ಪಿಕೊಳ್ತಾ ಇದ್ದಾರೆ. ಅವರ ಈ ಹೃದಯವಂತಿಕೆಗೆ ನಿಮ್ಮ ಮೆಚ್ಚುಗೆ ಇರಲಿ. ಜೊತೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಮುಂದಿನ ಬಾರಿಯೂ ಪ್ರಧಾನಿ ಆಗ್ಬೇಕು ಅಂತ ನಿಮ್ಗನ್ಸಿದ್ರೆ ಜೈ ಮೋದಿ ಅಂತ ಕಮೆಂಟ್ ಮಾಡಿ. ಈ ಸಂಪೂರ್ಣ ಕಥೆಯ ಕೇಂದ್ರ ಬಿಂದು ಶಿವಸೇನೆ, ಅದರಲ್ಲೂ ಉದ್ಧವ್ ಬಾಳ್ ಸಾಹೇಬ್ ಠಾಕ್ರೆ ಬಣದ ಪ್ರಮುಖ ನಾಯಕ ಮತ್ತು ಮುಖವಾಣಿ ಸಾಮ್ನ ಪತ್ರಿಕೆಯ ಸಂಪಾದಕರಾದ ಸಂಜಯ್ ರಾವತ್. ಸಂಜಯ್ ರಾವತ್ ಅವರು ತಮ್ಮ ಆಕ್ರಮಣಕಾರಿ ಮಾತುಗಳು ಮತ್ತು ನಿರ್ಭೀತ ಟೀಕೆಗಳ ಮೂಲಕವೇ ಹೆಚ್ಚು ಪರಿಚಿತರಾಗಿದ್ರು. ಆದ್ರೆ ಸುಮಾರು ಒಂದು ವರ್ಷದ ಹಿಂದೆ, ಅಂದ್ರೆ 2024ರ ಲೋಕಸಭಾ ಚುನಾವಣೆಯ ಮುನ್ನ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧ ಅವರು ಆಡಿದ ಮಾತುಗಳು ದೇಶಾದ್ಯಂತ ದೊಡ್ಡ ವಿವಾದವನ್ನ ಸೃಷ್ಟಿಸಿತ್ತು. ಸಂಜಯ್ ರಾವತ್ ಅವರು ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಮುಘಲ್ ಚಕ್ರವರ್ತಿ ಔರಂಗಜೇಬ್ನೊಂದಿಗೆ ಹೋಲಿಸಿದ್ರು. ಸಾರ್ವಜನಿಕ ಸಭೆಯಲ್ಲಿ ಅವರು ನೀಡಿದಂತಹ ಆಘಾತಕಾರಿ ಹೇಳಿಕೆಗಳು ಏನಂದ್ರೆ, ಮಹಾರಾಷ್ಟ್ರ ಅನ್ನೋದು ಛತ್ರಪತಿ ಶಿವಾಜಿ ಮಹಾರಾಜರ ಜನ್ಮಭೂಮಿ, ಗುಜರಾತ್ ನಲ್ಲಿ ಔರಂಗಜೇಬನ ಜನನವಾಯಿತು. ಈ ಔರಂಗಜೇಬ್ 27 ವರ್ಷಗಳ ಕಾಲ ಮಹಾರಾಷ್ಟ್ರದ ವಿರುದ್ಧ ಹೋರಾಡಿದ್ದ. ಆದ್ರೆ ಕೊನೆಗೆ ಏನಾಯ್ತು? ನಾವು ಔರಂಗಜೇಬನನ್ನ ಮಹಾರಾಷ್ಟ್ರದ ನೆಲದಲ್ಲೇ ಸಮಾಧಿ ಮಾಡಿದ್ದೀವಿ. ಈಗ ಗುಜರಾತ್ ನಿಂದಲೇ ಬಂದಿರುವ ನರೇಂದ್ರ ಮೋದಿ ನಾವು ಔರಂಗಜೇಬನನ್ನೇ ಬಿಡಲಿಲ್ಲ ಎಂದ ಮೇಲೆ ನೀವು ಯಾವ ಲೆಕ್ಕ? ನಿಮ್ಮ ಸಮಾಧಿಯನ್ನು ಇಲ್ಲಿಯೇ ಮಾಡ್ತೀವಿ ಅಂತ ಆಘಾತಕಾರಿ ಹೇಳಿಕೆಯನ್ನ ಕೊಟ್ಟಿದ್ರು. ಈ ಮಾತುಗಳು ಕೇವಲ ರಾಜಕೀಯ ಟೀಕೆಯಾಗಿರಲಿಲ್ಲ, ಬದಲಿಗೆ ಇದು ಪ್ರಧಾನಿ ಹುದ್ದೆಯ ಘನತೆ ಮತ್ತು ವೈಯಕ್ತಿಕ ಗೌರವದ ಮೇಲಿನ ನೇರ ದಾಳಿಯಾಗಿತ್ತು. ಪ್ರಧಾನಿ ಹುದ್ದೆಯಲ್ಲಿರುವವರನ್ನ ಔರಂಗಜೇಬ್ನಂತಹ ಐತಿಹಾಸಿಕ ವಿಲನ್ಗೆ ಹೋಲಿಸುವುದು ಮತ್ತು ಸಮಾಧಿ ಮಾತುಗಳನ್ನ ಆಡುವುದು ಆ ಸಮಯದ ರಾಜಕೀಯ ವೈಷಮ್ಯದ ತೀವ್ರತೆಯನ್ನ ತೋರಿಸುತ್ತೆ. ಇನ್ನು ಭಾರತೀಯ ತತ್ವಶಾಸ್ತ್ರದಲ್ಲಿ ಕಾಲ ಮತ್ತು ಕರ್ಮ ಸಿದ್ಧಾಂತಕ್ಕೆ ಮಹತ್ವ ಇದೆ. ಕೇವಲ ಒಂದು ವರ್ಷದ ಹಿಂದೆ ಈ ರೀತಿಯ ವಾಗ್ವಾದದ ಮೂಲಕ ವಿರೋಧಿಗಳನ್ನ ತೇಜೋವಧೆ ಮಾಡಲು ಹೊರಟಿದ್ದಂತಹ ಸಂಜಯ್ ರಾವತ್ ಎಂದು ತೀವ್ರ ಅನಾರೋಗ್ಯದಿಂದ ಬಳಲ್ತಾ ಇದ್ದಾರೆ. ಯಾರನ್ನೋ ಮೆಚ್ಚಿಸುವುದಕ್ಕಾಗಿ ಮತ್ತು ಯಾರ ವಿಶ್ವಾಸ ಗಳಿಸುವುದಕ್ಕಾಗಿ ರಾವತ್ ಅವರು ಇಂತಹ ತೀವ್ರ ಹೇಳಿಕೆಯನ್ನ ನೀಡಿದ್ರು. ನಿಸ್ಸಂದೇಹವಾಗಿ ಇದು ಮಹಾರಾಷ್ಟ್ರದಲ್ಲಿ ಶಿವಸೇನೆಯನ್ನ ಬಲಪಡಿಸಲು ಮತ್ತು ಕಾಂಗ್ರೆಸ್ ಗಾಂಧಿ ಕುಟುಂಬದ ಪ್ರೀತಿಯನ್ನ ಗಳಿಸಲು ಮಾಡಿದ ಪ್ರಯತ್ನವಾಗಿತ್ತು. ಆದ್ರೆ ಸಂಕಷ್ಟದ ಸಮಯದಲ್ಲಿ ಆ ನಾಯಕರುಗಳೇ ರಾವತ್ ಅವರ ಬಗ್ಗೆ ಸಂಪೂರ್ಣ ನಿರ್ಲಕ್ಷ್ಯವನ್ನು ವಹಿಸಿದ್ದು ಇದು ಕಾಲದ ವಿಚಿತ್ರ ತಿರುವಾಗಿದೆ. ಇಲ್ಲಿ ಒಂದು ಪ್ರಶ್ನೆ ಉದ್ಭವಿಸುತ್ತೆ, ರಾಜಕೀಯದಲ್ಲಿ ನೀವು ಯಾರ ಪರವಾಗಿ ನಿಲ್ತೀರೋ ಅವರು ಕಷ್ಟದ ಸಮಯದಲ್ಲಿ ನಿಮ್ಮ ಪರವಾಗಿ ನಿಲ್ತಾರಾ? ಈ ಘಟನೆಯನ್ನ ನೋಡಿದ್ರೆ ಇಂತಹದೊಂದು ಪ್ರಶ್ನೆ ಉದ್ಭವಿಸುತ್ತೆ. ಅಕ್ಟೋಬರ್ 31ರ ಮಧ್ಯಾಹ್ನ 1:06 ಸಂಜಯ್ ರಾವತ್ ಅವರು ತಮ್ಮ ಗಂಭೀರ ಅನಾರೋಗ್ಯದ ಕುರಿತು ಟ್ವೀಟ್ ಮೂಲಕ ದೇಶಕ್ಕೆ ತಿಳಿಸುತ್ತಾರೆ. ಇವರು ಟ್ವೀಟ್ ನಲ್ಲಿ ಹೇಳಿದ್ದೇನೆಂದ್ರೆ, ಗಂಭೀರ ಅನಾರೋಗ್ಯದಿಂದಾಗಿ ವೈದ್ಯರು ನನಗೆ ಸಂಪೂರ್ಣವಾಗಿ ವಿಶ್ರಾಂತಿ ತೆಗೆದುಕೊಳ್ಳುವಂತೆ ಸಲಹೆ ನೀಡಿದ್ದಾರೆ. ಯಾವುದೇ ಸಾರ್ವಜನಿಕ ಸಭೆ, ಜನಸಮೂಹ ಅಥವಾ ಸಂವಾದದಲ್ಲಿ ಭಾಗವಹಿಸುವುದನ್ನು ತಪ್ಪಿಸಲು ಹೇಳಿದ್ದಾರೆ. ಹಾಗಾಗಿ ನಾನು ಮುಂದಿನ 2 ತಿಂಗಳ ಕಾಲ ರಾಜಕೀಯ ಚಟುವಟಿಕೆಗಳಿಂದ ವಿರಾಮವನ್ನ ತೆಗೆದುಕೊಳ್ತಾ ಇದ್ದೇನೆ. ನಿಮ್ಮೆಲ್ಲರ ಹಾರೈಕೆಯೊಂದಿಗೆ ಶೀಘ್ರವಾಗಿ ಚೇತರಿಸಿಕೊಂಡು ಮತ್ತೆ ನಿಮ್ಮ ಸೇವೆಗೆ ಬರ್ತೇನೆ. ಈ ಟ್ವೀಟ್ ರಾವತ್ ಅವರ ಆರೋಗ್ಯ ಸ್ಥಿತಿಯ ಗಂಭೀರತೆಯನ್ನ ಸೂಚಿಸಿತ್ತು. ಆದ್ರೆ ಆಶ್ಚರ್ಯ ಮತ್ತು ನೋವಿನ ಸಂಗತಿ ಏನ್ ಗೊತ್ತಾ? ಸಂಜಯ್ ರಾವತ್ ಅವರು ಯಾರಿಗಾಗಿ ಪ್ರಧಾನಿ ಮೋದಿ ಅವರ ವಿರುದ್ಧ ತೀಕ್ಷ್ಣವಾಗಿ ಮಾತುಗಳನ್ನ ಆಡಿದ್ರು ಅಂತಹ ಮಹಾರಾಷ್ಟ್ರದ ಮಹಾವಿಕಾಸ್ ಅಘಾಡಿ ಮೈತ್ರಿಕೂಟದ ಪ್ರಮುಖ ನಾಯಕರು ಮತ್ತು ದೆಹಲಿಯ ಕಾಂಗ್ರೆಸ್ ನಾಯಕರು ಈ ಸಮಯದಲ್ಲಿ ಸಂಪೂರ್ಣವಾಗಿ ಮೌನವನ್ನ ವಹಿಸಿದ್ರು. ರಾಹುಲ್ ಅವರಿಗಾಗಿಯೇ ಇಂತಹ ಅಪಾಯಕಾರಿ ಹೇಳಿಕೆಯನ್ನ ನೀಡಿದ್ರು. ಆದ್ರೆ ರಾಹುಲ್ ಗಾಂಧಿ ಅವರಿಂದ ಸೌಜನ್ಯಕ್ಕಾದರೂ ಒಂದೇ ಒಂದು ಸಾಂತ್ವನದ ಟ್ವೀಟ್ ಬಂದಿರಲಿಲ್ಲ. ಇನ್ನು ಮಲ್ಲಿಕಾರ್ಜುನ ಖರ್ಗೆ ಅವರು ಹಿಂದೆ ಅನಾರೋಗ್ಯಕ್ಕೀಡಾಗಿದ್ದಾಗ ಪ್ರಧಾನಿ ಮೋದಿ ಅವರಿಂದ ವೈಯಕ್ತಿಕವಾಗಿ ಕರೆ ಪಡೆದಿದ್ದಂತಹ ಖರ್ಗೆಯವರು ಕೂಡ ರಾವತ್ ಅವರ ಕುರಿತು ಮೌನವಾಗಿದ್ರು. ಇನ್ನು ಇಡೀ ಕಾಂಗ್ರೆಸ್ ಪಾಳ್ಯದಲ್ಲಿ ರಾವತ್ ಅವರ ಆರೋಗ್ಯ ವಿಚಾರಿಸಿದ ಯಾವುದೇ ದೊಡ್ಡ ನಾಯಕರ ಪ್ರಸ್ತಾಪ ಕೂಡ ಕಂಡು
ಬಂದಿಲ್ಲ. ಇದು ರಾಜಕೀಯದಲ್ಲಿ ನಾಯಕರನ್ನ ಕೇವಲ ಬಳಸಿ ಬಿಸಾಕುವಂತಹ ಪ್ರವೃತ್ತಿಯನ್ನ ಮತ್ತೊಮ್ಮೆ ಸಾಬೀತುಪಡಿಸಿದೆ. ಲಾಭ ಇದ್ದಾಗ ಮಾತ್ರ ಕಾರ್ಯಕರ್ತರು ಮತ್ತು ಮಿತ್ರರು ಮುಖ್ಯರಾಗ್ತಾರೆ, ಕಷ್ಟ ಬಂದಾಗ ಅವರು ಏಕಾಂಗಿಯಾಗಿರ್ತಾರೆ. ಸಂಜಯ್ ರಾವತ್ ಅವರ ಇಡೀ ಕುಟುಂಬವು ಈ ನಿರ್ಲಕ್ಷ್ಯದಿಂದ ನೋವು ಅನುಭವಿಸಿತು ಎಂಬುದರಲ್ಲಿ ಸಂದೇಹವೇ ಇಲ್ಲ. ಇನ್ನು ಸಂಜಯ್ ರಾವತ್ ಅವರ ಟ್ವೀಟ್ ಪ್ರಕಟವಾದ ಕೇವಲ 4 ಗಂಟೆಗಳ ಒಳಗೆ ಒಂದು ಅನಿರೀಕ್ಷಿತ ತಿರುವು ಘಟಿಸುತ್ತೆ. ಅವರ ರಾಜಕೀಯ ಎದುರಾಳಿ 1 ವರ್ಷದ ಹಿಂದೆ ಸಮಾಧಿ ಮಾಡುವ ಮಾತುಗಳನ್ನ ಕೇಳಿಸಿಕೊಂಡಿದ್ದಂತಹ ಪ್ರಧಾನಿ ನರೇಂದ್ರ ಮೋದಿ ಅವರು ವೈಯಕ್ತಿಕವಾಗಿ ಪ್ರತಿಕ್ರಿಯೆಯನ್ನು ನೀಡುತ್ತಾರೆ. ಸಂಜಯ್ ರಾವತ್ ಅವರ ಅನಾರೋಗ್ಯದ ಸುದ್ದಿ ಕೇಳಿ ದುಃಖವಾಯಿತು. ಅವರು ಶೀಘ್ರವಾಗಿ ಚೇತರಿಸಿಕೊಂಡು ಸಂಪೂರ್ಣವಾಗಿ ಗುಣಮುಖರಾಗಲಿ ಅಂತ ನಾನು ಹಾರೈಸುತ್ತೇನೆ ಅಂತ ಪ್ರಧಾನಿ ನರೇಂದ್ರ ಮೋದಿ ಅವರು ಟ್ವೀಟ್ ಮಾಡ್ತಾರೆ. ಈ ಟ್ವೀಟ್ ಕೇವಲ ಔಪಚಾರಿಕ ಪ್ರತಿಕ್ರಿಯೆ ಆಗಿರಲಿಲ್ಲ, ಇದು ರಾಜಕೀಯದ ಕಡುವೈಷಮ್ಯದ ಮಧ್ಯೆಯೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ವ್ಯಕ್ತಪಡಿಸಿದಂತಹ ನಿಷ್ಕಪಟ ಮಾನವೀಯತೆಯ ಸಂಕೇತವಾಗಿತ್ತು. ಪ್ರಧಾನಿ ನರೇಂದ್ರ ಮೋದಿ ಅವರು ಈ ಹಿಂದೆ ಕೂಡ ಇದೇ ರೀತಿಯ ಮಾನವೀಯ ಗುಣವನ್ನ ಪ್ರದರ್ಶಿಸಿದ್ರು. ಹಿಂದೆ ಕಾಂಗ್ರೆಸ್ನ ರಾಷ್ಟ್ರಾಧ್ಯಕ್ಷರಾಗಿದ್ದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅನಾರೋಗ್ಯಕ್ಕೆ ಒಳಗಾಗಿದ್ದಾಗ ಆಗಲೂ ಮೋದಿಜಿಯವರು ವೈಯಕ್ತಿಕವಾಗಿ ಅವರಿಗೆ ಕರೆ ಮಾಡಿ ಬೇಗ ಗುಣಮುಖರಾಗುವಂತೆ ಹಾರೈಸಿದ್ರು. ಆ ಸಮಯದಲ್ಲಿ ರಾಹುಲ್ ಗಾಂಧಿ ಅವರು ಕೊಲಂಬಿಯಾ ಪ್ರವಾಸದಲ್ಲಿ ಬ್ಯುಸಿಯಾಗಿದ್ರು. ಇನ್ನು ಸಂಜಯ್ ರಾವತ್ ಅವರು ಬಿಜೆಪಿ ನಾಯಕರು ಅಲ್ಲ, ಎನ್ಡಿಎ ಮೈತ್ರಿಕೂಟದವರೂ ಅಲ್ಲ. ಅವರು ಪ್ರಧಾನಿ ಮೋದಿಜಿ ಅವರನ್ನ ಅತ್ಯಂತ ಕೆಟ್ಟ ಮಾತುಗಳಿಂದ ಟೀಕಿಸಿದ್ರು. ಇಷ್ಟೆಲ್ಲ ಇದ್ರೂ ಕೂಡ ಪ್ರಧಾನಿ ನರೇಂದ್ರ ಮೋದಿ ಅವರು ಹಳೆಯ ದ್ವೇಷವನ್ನ ರಾಜಕೀಯವನ್ನ ಬದಿಗಿಟ್ಟು ಮೊದಲು ಒಬ್ಬ ಮನುಷ್ಯನ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ತೋರಿಸಿದ್ರು. ಇದರಿಂದ ಸ್ಪಷ್ಟವಾಗುವುದೇನೆಂದ್ರೆ ಪ್ರಧಾನಿ ನರೇಂದ್ರ ಮೋದಿ ಅವರು ತಮ್ಮ ಧ್ಯೇಯ ವಾಕ್ಯವಾಗಿರುವಂತಹ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ವಿಶ್ವಾಸ್ ಇದನ್ನ ಕೇವಲ ಘೋಷಣೆಯನ್ನಾಗಿ ಇಟ್ಟುಕೊಂಡಿಲ್ಲ, ಇದನ್ನ ತಮ್ಮ ಆಡಳಿತದಲ್ಲಿ ಅಳವಡಿಸಿಕೊಳ್ಳಲು ಪ್ರಾಮಾಣಿಕ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರು ಕೇವಲ ಬಿಜೆಪಿಗೆ ಮಾತ್ರ ಪ್ರಧಾನಿಯಾಗಿಲ್ಲ, ಅವರು ಸಮಸ್ತ ಭಾರತೀಯರ ಪ್ರಧಾನಿಯಾಗಿದ್ದಾರೆ. ಇನ್ನು ಮೋದಿಜಿಯವರ ಈ ಮಾನವೀಯ ನಡೆಗೆ ಸ್ವತಃ ಸಂಜಯ್ ರಾವತ್ ಮತ್ತು ಅವರ ಕುಟುಂಬ ಭಾವನಾತ್ಮಕವಾಗಿ ಪ್ರತಿಕ್ರಿಯಿಸಿದೆ. ರಾವತ್ ಅವರು ಪ್ರಧಾನಿಯವರ ಟ್ವೀಟ್ ಅನ್ನ ರೀಟ್ವೀಟ್ ಮಾಡಿ, ನಾನು ಮತ್ತು ನನ್ನ ಕುಟುಂಬ ನಿಮ್ಮ ಈ ಪ್ರೀತಿ, ಕಾಳಜಿ ಮತ್ತು ಹೃದಯ ವೈಶಾಲ್ಯತೆಗೆ ಆಭಾರಿಯಾಗಿರ್ತೀವಿ. ನಿಮ್ಮ ಹಾರೈಕೆ ನಮ್ಮಲ್ಲಿ ಹೊಸ ಶಕ್ತಿ ತುಂಬಿದೆ ಅಂತ ಹೇಳಿದ್ದಾರೆ. ಒಬ್ಬ ಕಡು ವಿಮರ್ಶಕ ಮತ್ತು ಎದುರಾಳಿಯೇ ನಿಮ್ಮ ಗುಣವನ್ನ ಮೆಚ್ಚಿ ಸಾರ್ವಜನಿಕವಾಗಿ ಕೃತಜ್ಞತೆ ಸಲ್ಲಿಸಿದ್ದಾರೆ ಅಂದ್ರೆ ಪ್ರಧಾನಿ ಮೋದಿ ಅವರ ನಡೆ ಎಷ್ಟೊಂದು ಸಕಾರಾತ್ಮಕ ಪರಿಣಾಮ ಬೀರಿದೆ ಎಂಬುದನ್ನು ತೋರಿಸುತ್ತೆ. ರಾಜಕೀಯ ದ್ವೇಷದ ಗೋಡೆಗಳನ್ನ ಮಾನವೀಯತೆಯೇ ಒಡೆದು ಹಾಕಬಲ್ಲದು ಅಂತ ಇಲ್ಲಿ ಸಾಬೀತಾಗಿದೆ. ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರ ಈ ನಡೆಯು ನಮ್ಮ ಭಾರತೀಯ ಸಂಸ್ಕೃತಿಯ ಒಂದು ದೊಡ್ಡ ಮೌಲ್ಯವನ್ನ ಎತ್ತಿ ತೋರಿಸುತ್ತೆ. ಶತ್ರುವಿನ ಕಷ್ಟದಲ್ಲೂ ಕೂಡ ಶುಭ ಕೋರುವುದು, ವೈಯಕ್ತಿಕ ದ್ವೇಷವನ್ನ ಪಕ್ಕಕ್ಕಿಟ್ಟು ಮಾನವೀಯತೆಯನ್ನು ಮರೆಯುವುದು ನಮ್ಮ ಸಂಸ್ಕೃತಿಯ ಭಾಗವಾಗಿದೆ. ಇಂದು ಭಾರತದ ವಿರೋಧ ಪಕ್ಷಗಳು, ವಿಶೇಷವಾಗಿ ಕಾಂಗ್ರೆಸ್ ಮತ್ತು ಅದರ ಮಿತ್ರ ಪಕ್ಷಗಳು ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ಧವಾಗಿಯೇ ತಮ್ಮ ಸಂಪೂರ್ಣ ರಾಜಕೀಯ ಅಜೆಂಡವನ್ನ ಕೇಂದ್ರೀಕರಿಸಿವೆ. ಅವರಿಗೆ ಪ್ರಧಾನಿಯವರನ್ನ ವಿರೋಧಿಸುವುದೇ ಏಕೈಕ ಗುರಿಯಾಗಿದೆ. ದೇಶಕ್ಕೆ ಒಳ್ಳೆಯದಾಗುವಂತಹ ಯೋಜನೆಯನ್ನ ವಿರೋಧಿಸುವುದು, ಪ್ರಧಾನಿಯವರ ವೈಯಕ್ತಿಕ ಟೀಕೆ ಮಾಡುವುದರಲ್ಲಿಯೇ ಹೆಚ್ಚು ಸಮಯವನ್ನ ಕಳೀತಾ ಇದ್ದಾರೆ. ಇದರ ಪರಿಣಾಮ ಈ ಕುರುಡು ದ್ವೇಷ ರಾಜಕಾರಣವು ಅವರಿಗೆ ಹಿನ್ನಡೆಯನ್ನ ಉಂಟು ಮಾಡ್ತಾ ಇದೆ. ಪ್ರಧಾನಿಯವರ ವೈಯಕ್ತಿಕ ಟೀಕೆಗಳು ಜನರ ಭಾವನೆಗಳನ್ನ ಕೆರಳಿಸ್ತಾ ಇವೆ ಹೊರತು ಅವರಿಗೆ ಮತಗಳಾಗಿ ಪರಿವರ್ತನೆಯಾಗ್ತಾ ಇಲ್ಲ. ಇನ್ನು ವಿರೋಧ ಪಕ್ಷಗಳು ವಿದೇಶಿ ನೆಲದಲ್ಲಿ ಭಾರತದ ಆಂತರಿಕ ರಾಜಕೀಯವನ್ನ ಮತ್ತು ಪ್ರಧಾನಿಯವರನ್ನು ಟೀಕಿಸಲು ಹೋಗಿ ದೇಶಕ್ಕೆ ಕೆಟ್ಟ ಹೆಸರನ್ನ ತರ್ತಾ ಇದ್ದಾರೆ. ಇದೇ ಸಮಯದಲ್ಲಿ ಮೋದಿ ಅವರು ವಿರೋಧ ಪಕ್ಷದ ನಾಯಕರ ಕಷ್ಟ ಕಾಲದಲ್ಲಿ ಬೆಂಬಲಕ್ಕೆ ನಿಲ್ಲುವ ಮೂಲಕ ವಿರೋಧ ಪಕ್ಷದವರಿಗೆ ತಮ್ಮ ತಪ್ಪುಗಳನ್ನ ಅರಿತುಕೊಳ್ಳುವ ಅವಕಾಶವನ್ನ ನೀಡ್ತಾ ಇದ್ದಾರೆ. ಒಂದು ಪ್ರಜಾಪ್ರಭುತ್ವದಲ್ಲಿ ವಿರೋಧ ಪಕ್ಷ ಬಲವಾಗಿರುವುದು ದೇಶದ ಬೆಳವಣಿಗೆಗೆ ಅತ್ಯಗತ್ಯ. ಆದರೆ ಆ ವಿರೋಧವು ರಚನಾತ್ಮಕವಾಗಿರಬೇಕೇ ಹೊರತು ದ್ವೇಷದಿಂದ ಕೂಡಿರಬಾರದು. ಮೋದಿಜಿಯವರ ಈ ನಡೆ ಕೇವಲ ರಾಜಕೀಯವಲ್ಲ, ಅದು ವಿಶ್ವಾಸದ ಪಾಲಿಟಿಕ್ಸ್. ಇದು ದೇಶದ ಪ್ರತಿಯೊಬ್ಬ ಪ್ರಜೆಯ ಹೃದಯವನ್ನ ಮುಟ್ಟುವಂತಹ ಪ್ರಯತ್ನವಾಗಿದೆ. ಇದು ಅವರು ಕೇವಲ ಒಂದು ಪಕ್ಷದ ನಾಯಕರಲ್ಲ, ಇಡೀ ದೇಶದ ನಾಯಕ ಎಂಬ ಸಂದೇಶವನ್ನ ರವಾನಿಸ್ತಾ ಇದೆ. ಇದನ್ನೇ ಸಂಜಯ್ ರಾವತ್ ಅವರ ಪ್ರಕರಣವು ಸ್ಪಷ್ಟವಾಗಿ ತೋರಿಸ್ತಾ ಇದೆ. ರಾಜಕೀಯದಲ್ಲಿ ನೀವು ನಿಮ್ಮ ವೈಯಕ್ತಿಕ ದ್ವೇಷಗಳನ್ನ ಬದಿಗಿರಿಸಿ ನಾಯಕತ್ವದ ನಿಜವಾದ ಅರ್ಥವನ್ನ ತೋರಿಸಿದಾಗ ಮಾತ್ರ ನೀವು ನಿಮ್ಮ ಎದುರಾಳಿಗಳ ಹೃದಯವನ್ನು ಗೆಲ್ಲಲು ಸಾಧ್ಯ. ಸಂಜಯ್ ರಾವತ್ ರಂತಹ ಆಕ್ರಮಣಕಾರಿ ನಾಯಕನಿಂದ ಕೃತಜ್ಞತೆಯನ್ನ ಪಡೆದ ಮೋದಿಜಿ ನಿಜಕ್ಕೂ ರಾಜಕೀಯದಲ್ಲಿ ಹೊಸ ಮಾನವೀಯ ಮಾದರಿಯನ್ನ ಸ್ಥಾಪಿಸಿದ್ದಾರೆ. ಒಟ್ಟಾರೆಯಾಗಿ ಹೇಳುವುದಾದ್ರೆ ಕಾಲ ಯಾರನ್ನು ಕೂಡ ಬಿಡುವುದಿಲ್ಲ. ಔರಂಗಜೇಬ್ನ ಹೋಲಿಕೆ ಮಾಡಿ ಪ್ರಧಾನಿ ಮೋದಿಯವರ ಸಮಾಧಿಗಳ ಮಾತನ್ನ ಆಡಿದಂತಹ ಸಂಜಯ್ ರಾವತ್ ಇಂದು ಅದೇ ಪ್ರಧಾನಿ ಮೋದಿ ಅವರಿಂದ ಹಾರೈಕೆಯನ್ನು ಪಡೆದಿದ್ದಾರೆ. ಅದೇ ಸಮಯದಲ್ಲಿ ತಮಗಾಗಿ ಧ್ವನಿ ಎತ್ತಿದ ರಾವತ್ ಅವರನ್ನ ಅವರದ್ದೇ ಮೈತ್ರಿಕೂಟದವರು ನಿರ್ಲಕ್ಷಿಸ್ತಾ ಇದ್ದಾರೆ. ಇದು ರಾಜಕೀಯಕ್ಕಿಂತ ಮಿಗಿಲಾದಂತಹ ಮಾನವೀಯತೆಯ ವಿಜಯ. ಮೋದಿಜಿ ಮತ್ತೊಮ್ಮೆ ರಾಜಕೀಯ ವೈಷಮ್ಯದ ಗೋಡೆಯನ್ನ ಕೆಡವಿ ಭಾರತೀಯ ಸಂಸ್ಕೃತಿಯ ಮೌಲ್ಯವನ್ನ ಎತ್ತಿ ಹಿಡಿದಿದ್ದಾರೆ. ವೀಕ್ಷಕರೇ, ಈ ಸಂಪೂರ್ಣ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅಂತ ಕಮೆಂಟ್ ಮಾಡಿ ಹಾಗೂ ವಿಡಿಯೋಗೆ ಲೈಕ್ ಕೊಡಿ. ಜೊತೆಗೆ ನೀವು ಇನ್ನೂ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಇದರಿಂದ ನಾವು ಹಾಕುವ ಹೊಸ ವಿಡಿಯೋಗಳ ನೋಟಿಫಿಕೇಶನ್ ಮೊದಲು ನಿಮಗೆ ಸಿಗುತ್ತೆ. ಇದಾಗಿತ್ತು ಈ ಕ್ಷಣದ ವಿಶೇಷ. ನೋಡ್ತಾ ಇರಿ ಫಸ್ಟ್ ಟ್ಯೂಬ್ ಕನ್ನಡ. ಧನ್ಯವಾದ.